ಸಾರಿ ನೀವು ಹಾರಿ, ನೀವು ಕೆಳಗಡೆ ಹಾರಿ, ನಾನು ನೋಡ್ತೀನಿ ನೀವು ಸಾಯ್ತೀರ ಇಲ್ಲ ಅಂತ. ಇಲ್ಲ ಊಟಕ್ಕೆ ಎಂತ ಸ್ಪೆಷಲ್ ಇವತ್ತು? ಸ್ಪೆಷಲ್ ಇವತ್ತು ಸದ್ಯಕ್ಕೆ 2 ಬಾಟ್ಲು ಓಡ್ ಬಂಕ್. ನಾನೊಂದು 2 ಬಾಟ್ಲು ಓಡ್ ಬಂಕ್ ಹಾಕ್ಲಿ. ಹೀಗೆ ಉಂಟು. ಈಗ ಇದನ್ನು ನಮ್ಮ ಸುರೇಶ್ ಬೆಳ್ಳುಳ್ಳಿ ಮಾಡಬೇಕು ಇವತ್ತು. Once again welcome back to my channel called Daily Rundown. ಸೊ ನಂದು ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಾನು ನಿಮಗೆ ಹೇಳಲಿಕ್ಕೆ ಇದೆ ಏನು ಅಂತ ಹೇಳಿದರೆ, ಈ ಪರ್ಟಿಕ್ಯುಲರ್ ವ್ಲಾಗ್ ಏನುಂಟು ಇದು ನಾನು ಶೂಟ್ ಮಾಡಿದ್ದು 3 ದಿನದ ನಂತರ. ಸೊ ನಂದು ಅಕ್ಕ ಹಾಸ್ಪಿಟಲ್ನಲ್ಲಿ ಇರುವಾಗ ನನಗೆ ವ್ಲಾಗ್ ಮಾಡಲಿಕ್ಕೆ ತಲೆ ಸಹ ಓಡ್ತಾ ಇರಲಿಲ್ಲ. ತುಂಬ ಟೆನ್ಷನ್ ಕೂಡ ಇತ್ತು, ಅವಳದ್ದು ಹೆಲ್ತ್ ಕೂಡ ನೋಡ್ಕೊಳ್ಳಿಕ್ಕೆ ಇತ್ತು, ಪ್ರತಿಯೊಂದು ಕೂಡ ನೋಡ್ಕೊಳ್ಳಿಕ್ಕೆ ಇತ್ತು. ಕೆಲಸ ಆದಿದ್ದು ಅಂತ ತುಂಬ ಬ್ಯುಸಿ ಆಯಿತು, ಡ್ಯೂಟಿ ಅಂತ ಕೂಡ ಅದು ಕೂಡ ಬ್ಯುಸಿ ಆಯಿತು. ಹಾಗಾಗಿ ನಾನು 2 ಡೇಸ್ ಆದಮೇಲೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೇನೆ. 3 ಡೇಸ್ ಆದಮೇಲೆ. ಸೊ ಈ ವ್ಲಾಗ್ನಲ್ಲಿ ಏನೋ ಹೇಳಲಿಕ್ಕಿದೆ ಅಂತ ಹೇಳಿದರೆ, ಫೈನಲಾಗಿ ನಾನು ಮಾಮ ಆಗಿದ್ದೇನೆ, ನಂದು ಅಕ್ಕ ಅಮ್ಮ ಆಗಿದ್ದಾಳೆ, ಭಾವ ಅಪ್ಪ ಆಗಿದ್ದಾರೆ, ನಂದು ಅಪ್ಪ ಅಮ್ಮ ಅಜ್ಜ ಅಜ್ಜಿ ಆಗಿದ್ದಾರೆ. ಸೊ ದ ಥಿಂಗ್ ಈಸ್ ಅಕ್ಕನಿಗೆ ಹೆಣ್ಣು ಮಗು ಆಗಿದೆ. ಸೊ ನಾನಂತೂ ಫುಲ್ ಖುಷಿ. ಯಾಕೆ ಅಂತ ಹೇಳಿದರೆ ನನಗೆ ಬೇಕಿತ್ತು, ನಾನು ಒಂದು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಲೈಕ್ ಒಂದು ಹೆಣ್ಮಗ ಆಗಬೇಕು ಅಂತ ನಮ್ಮ ಮನೆಯಲ್ಲಿ. ಸೊ ನಾನಲ್ಲಿ ಏನು ಎಣಿಸ್ಕೊಂಡಿದ್ದೆ ಅದು ಹೇಗೆ ಎಣಿಸಿದೆ ನಾನು ಹಾಗೇನೇ ಆಗಿದೆ. ಆ್ಯಂಡ್ ಈವೊಂದು ನನ್ನ ಅಕ್ಕನಿಗೆ ನಾರ್ಮಲ್ ಡೆಲಿವರಿ ಆಯಿತು, ಅದು ಕೂಡ ನನಗೆ ತುಂಬ ಖುಷಿ. ಸೊ ಅಕ್ಕನೂ ಸೇಫ್ ಆಗಿದ್ದಾರೆ, ಮಗು ಕೂಡ ಸೇಫ್ ಆಗಿದೆ. ಸೊ ನಾನು ತುಂಬ ಖುಷಿಯಾಗಿದ್ದೇನೆ. ಯಾಕಂತ ಹೇಳಿದರೆ ಹೆಣ್ಣು ಮಗು, ಅಕ್ಕನೂ ಸೇಫು, ಮಗುನೂ ಸೇಫು, ತುಂಬ ಖುಷಿ ಆಗ್ತಿದೆ. ಸೊ ಈ ಪರ್ಟಿಕ್ಯುಲರ್ ವ್ಲಾಗ್ನ ನೋಡಿ. ಸೊ ಈ ವ್ಲಾಗ್ ಬಂದುಬಿಟ್ಟು ನಾನು ಮಾಡಿದ್ದು ನಮ್ಮದು ವಾರ್ಡ್ನಲ್ಲಿ. ಸೊ ವಾರ್ಡ್ ಆದಮೇಲೆ ನಾವು ನಮ್ಮ ಕೆಲಸವನ್ನು ತೋರಿಸೋದ್ರ ಬಗ್ಗೆ ವ್ಲಾಗ್ ಮಾಡಿದ್ದೆ. ಸೊ ಈ ವ್ಲಾಗ್ನಲ್ಲಿ ಫುಲ್ ಗಮ್ಮತ್ತಿರುತ್ತೆ. ನಮ್ಮದು ಸುರೇಶ್ರೊಟ್ಟಿಗೆ, ಬಾಲ್ಕುಳ ಸುರೇಶ್ರೊಟ್ಟಿಗೆ, ನನ್ನ ಕಸಿನ್ನೊಟ್ಟಿಗೆ ಫುಲ್ ಗಮ್ಮತ್ತಿದೆ. ಸೊ ನೀವು ಈ ವ್ಲಾಗನ್ನು ಮಿಸ್ ಮಾಡಿ ಫುಲ್ ನೋಡಿ ಎಂಜಾಯ್ ಮಾಡಿ. ಹಾಗೆ ನಾನು ಮಾಮ ಆಗಿದ್ದಾರೆ. ನೆಕ್ಸ್ಟ್ ಗಮ್ಮತ್ತು, ನೆಕ್ಸ್ಟ್ ವ್ಲಾಗ್ಸ್ ನಂದು ಅಕ್ಕನದ ಮಗುವಿಗೆ ಅಂತ ಹೇಳ್ತಾರೆ ನಂಗೆ ಗೊತ್ತಿಲ್ಲ, ಸೊಸೆ ಸಮಥಿಂಗ್ ಏನೋ ಹೇಳ್ತಾರೆ, ಹೌದು ಇರಬೇಕು. ಸೊ ನಾನು ಸೊಸೆ ಒಟ್ಟಿಗೆ ನೆಕ್ಸ್ಟ್ ವ್ಲಾಗ್ ಬರಲಿಕ್ಕೆ ಉಂಟು, ಈಗ ನೆಕ್ಸ್ಟ್ ವ್ಲಾಗ್ ಬರಲಿಕ್ಕೆ ಇರುತ್ತೆ. ಸೊ ಟಿಲ್ ದೇರ್ ನೋಡ್ತೇನೆ ನಮ್ಮ ವ್ಲಾಗ್ಸ್ನ. ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ, ನೋಡಿ. Once again welcome back to my channel called Daily Dum Dum. So ಕನ್ನಡ ತುಳುವದೆ ಕನ್ನಡ. ಸೊ ಇದು 2ನೇ ದಿನ ಸ್ಪೆಷಲ್ ವಾರ್ಡ್ನಲ್ಲಿ, ಹಾಸ್ಪಿಟಲ್ನಲ್ಲಿ ನಮ್ಮದು. ಇದು 2ನೇ ದಿನ. ಈಚೆಯಿಂದ ನೋಡಿ ಟಿವಿಯಲ್ಲಿ ಬೇರೆ ಗಿಲ್ಸ್ನ ಹಾಕ್ಕೊಂಡು ಡಿಸ್ಕವರಿ ನೋಡೋದು ನಾನು ಇಲ್ಲಿ ಕೂತ್ಕೊಂಡು. ಸೊ ನಿನ್ನೆ ನಾನು ಇಲ್ಲಿ ನೆಲದಲ್ಲಿ ಮಲ್ಕೊಂಡದ್ದು, ಅಮ್ಮ ಮೇಲ್ಗಡೆ. ನಿನ್ನೆ ನಿದ್ದೆ ಇಲ್ಲ ಮಾರೆ, ಮಗುವಿಗೆ 2 ಗಂಟೆಗೆ ಒಂದ್ಸರಿ ಎಬ್ಬಿಸಿ ಹಾಲು ಕೊಡ್ಲಿಕ್ಕಂತೆ. ನಾ ಮತ್ತೆ ಮಲಗಿದ್ದೆ, ನನಗೆ ಸೊಯನೇ ಇಲ್ಲ, ಮತ್ತು ಅಮ್ಮನೇ ಎದ್ದೆಲ್ಲ ಮಾಡಿದೆ ಅಲ್ಲಮ್ಮ. ಇವತ್ತು ತಿಂಡಿಗೆ ಸ್ಪೆಷಲ್ ಉದ್ದಿನ ದೋಸೆ, ಮೈಸೂರು ದೋಸೆ ಅಂಚಿನ ಉದ್ದಿನ ದೋಸೆ ಪ್ಲಸ್ ಸಾಂಬಾರು ಪ್ಲಸ್ ಚಟ್ನಿ. ನನಗೆ ಇಲ್ಲಿಂದ ಹೊರಡಿಸಿದ್ದು ನಮ್ಮ ಕೆಲಸ ಪೆಂಡಿಂಗ್ ಉಂಟು ನಮ್ಮದು. ಸೊ ಕೆಲಸ ಎಲ್ಲ ಮುಗಿಸಿ ಪುನಃ ಸಂಜೆ ಬರೋದು ಇಲ್ಲಿ ಕೂತ್ಕೊಳ್ಳಿಕ್ಕೆ. ನಾಳೆ ಪುನಃ ಡ್ಯೂಟಿ, ಪುನಃ ಮೇ ಬಿ ನಾಳೆ ಡಿಸ್ಚಾರ್ಜು. ಬಟ್ ಏತಂದು ನನಗೆ ಬಾಳ್ತೊಟ್ಟೆಯಲ್ಲಿ ಅಮ್ಮ, ಏತಂದು ನನಗೆ ಬಾಳ್ತೊಟ್ಟೆಯಲ್ಲಿ. ಇನ್ನು ನಮ್ಮ ಮನೆಗೆ ನೀವು ಮೆಂಬರ್ ಕರ್ಕೊಂಡು ಹೋಗ್ಲಿಕ್ಕೆ ಉಂಟು ನಾಳೆ, ಅದಾ ನಮ್ಮೆಲ್ಲಾಗೆ ಆಯ್ತಾ. ಸೊ ನಾಳೆ ಕರ್ಕೊಂಡು ಹೋಗ್ಲಿಕ್ಕೆ ಉಂಟು. ಅದಕ್ಕಿಂತ ಮೊದಲು ನನಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಉಂಟು. ನಮ್ಮದು ಇವತ್ತು ಕೆಲಸ ಉಂಟು. ಸೊ ಆ ಕೆಲಸ ಮುಗಿಸ್ಕೊಳ್ಳಿಕ್ಕೆ ಹೋಗ್ಲಿಕ್ಕೆ ಉಂಟು. ಸೊ ಕೆಲಸ ಮಾಡಲಿಕ್ಕೆ ಹೋಗ್ಲಿಕ್ಕೆ ಉಂಟು. ಸೊ ಚಲೋ ಅಮ್ಮ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ತಾರೆ. ನಂದು ಬ್ರೇಕ್ಫಾಸ್ಟ್ ಅದು ಒಳ್ಳೆ ತಿಂದದೆ ಸಾಮ, ಒಳ್ಳೆ ಬ್ರೇಕ್ಫಾಸ್ಟ್. ಇನ್ನು ಹೋಗೋದು ನಾನು ಕೆಲಸಕ್ಕೆ ಸೀದಾ. ಸುರೇಶ ನೀ ತೋರೋದಿಲ್ಲ ಕಡೆ ಹೇಳಿ. ಫ್ರೆಂಡ್ಸ್, ನಾವೀಗ ಎಲ್ಲಿದ್ಯಾ ಊರು? ಉಡುಪಿ ಕ್ಲೀನಿಂಗ್ ಕೆಲಸ ಇಲ್ಲಿ 2 ಟ್ಯಾಂಕ್ ಎಲ್ಲ ನೋಡಿ, ಇಲ್ಲಿ ಟ್ಯಾಂಕ್ ಎಲ್ಲ ನೋಡಿ, ಇಲ್ಲಿ ಬರೋಡು. ಅರೆ ಎಷ್ಟು ಆರ್ಡ್ರಲ್ಲಿ ಕಾಣ್ತಲ್ಲ ಮಾರೆ, ಎಲ್ಲ ಪಾರ್ಕಿಂಗ್ ಎಲ್ಲರೂ ಕಂಪ್ಲೀಟ್ ಆಗಿ. ಸುರೇಶ್ ಕಂಟಿನ್ಯೂ ಮಾಡ, ಅವ್ರು ಸಾಕು ಬಾಯ್ ಮಾಡೋದು. ನಾವು 2 ಬದಿ ಮುಂದಾರು ಹಾಕತ್ತೆ ಈಗ ಹೌದು ಮಾರ. ಬಂದು ಹುಟ್ಟುಕಿದ್ದ ಮಾರ, ಹಿಂದಿಂದ ಇಟ್ರು ಮಾರ. ನೆರಳಿಗಾರು ಹಾಕತ್ತೆ ಓಲ್ ಮುಂದೆ.
ಕಂಟಿನ್ಯೂ ಮಾಡಿ, ನೀವು ಲಾಗ್ ಕಂಟಿನ್ಯೂ ಮಾಡಿ. ಕಂಟಿನ್ಯೂ ಬೇಡ ಈಗ ಕೈ ಅವರೇ ಮಾಡಿರ್ತೆ ಅಂತ. ಸೊ ಈಗ 2 ಬದಿ ಕೆಲಸ ಮುಗಿಸಿ ನಾನು ಚೇತು ಈಚಿನ ಸುರೇಶ್ರು ಹೋಗ್ತಾ ಉಂಟು. ಚಪ್ಪಲಿ ತಗೊಂಡೆ ನಾನು. ಮತ್ತೆ ತಗೊಂಡ್ರಿ ಮಾತಾಡ್ತಾ ಇಲ್ಲ ಈಗ. 2 ಬದಿ ಕೆಲಸ ಮುಗಿಸಿ ಒಂದು ಬದಿ ಸಂಪ್ ಕ್ಲೀನಿಂಗ್ ಆಯಿತು, ಇನ್ನೊಂದು ಟ್ಯಾಂಕ್ ಕ್ಲೀನಿಂಗ್ ಆಯಿತು, ಇನ್ನು ಉದ್ಯೋಗದಲ್ಲಿ 2 ಕ್ಲೀನಿಂಗ್ ಉಂಟು. ಅದು ಕೆಲಸ ಮುಗಿಸಿ ಮತ್ತೆ ನಾನು ಹೋಗ್ತೇನೆ ಸೀದಾ ಹಾಸ್ಪಿಟಲ್ಗೆ. ಪುನಃ ಇವತ್ತು ನೈಟ್ ಸ್ಟೇ ನಮ್ಮ ಹಾಸ್ಪಿಟಲ್ನಲ್ಲಿ, ನೈಟ್ ಫುಲ್ ಅಲ್ಲೇ, ಮತ್ತೆ ಬೆಳಿಗ್ಗೆ ಅಲ್ಲಿಂದ ಡ್ಯೂಟಿಗೆ ಜಾಯ್ನಿಂಗ್. ಸೊ ಈಗ ಹೋಗೋದು. ಬಿಸಿಲು ಹೇಗಾಗ್ತದೆ ಕೆಲಸ ಸುರೇಶ್? ನಮ್ಮದು ಒಳ್ಳೆ ಆಗ್ತದೆ. ಒಳ್ಳೆ ಆಗ್ತದೆ ಅಂತ ಅವ್ರು ತಗೊಂಡ್ರೆ ಕ್ಯಾಮರಾ ಒಳ್ಳೆ ಆಗ್ತದೆ. ಸೊ ತುಂಬ ಬಿಸಿಲು, ಸ್ವಲ್ಪ ಕಷ್ಟನೂ ಉಂಟು ಕೆಲಸ, ಹಾಗೆ ಸ್ವಲ್ಪ ಈಸಿ ಸಹ ಉಂಟು ಕೆಲಸ, ಎಂತಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಈಗ ಹೋಗ್ತೇವೆ ಉದ್ಯೋಗದ ಕೆಲಸ ಮುಗಿಸಿ ಇನ್ನೆಲ್ಲಿ ವ್ಲಾಗ್ ಮಾಡೋ ಸುರೇಶ್? ಇನ್ನು ಕೆಲಸದಲ್ಲೇ ವ್ಲಾಗ್ ಮಾಡ್ತೇವೆ. ಇವ್ರೀಗ ಟ್ಯಾಂಕ್ನ ಒಳಗಡೆ ಹೋಗ್ತಾರೆ, ಅದಕ್ಕೆ ವಿಡಿಯೋ ಮಾಡ್ಲಿಕ್ಕೆ ಉಂಟು. ಟ್ಯಾಂಕ್ ಕ್ಲೀನ್ ಮಾಡ್ಲಿಕ್ಕೆ ಸುರೇಶ್ ಹೋಗೋದು ಇವತ್ತು. 2 ಟ್ಯಾಂಕ್ ಅಂತಾರೆ. ಅವ್ರು ಹೇಳಿದ್ದಾರೆ ಟ್ಯಾಂಕ್ ನಾನು ಒಂದು ಅರ್ಧ ಗಂಟೆಯಲ್ಲಿ 10 ನಿಮಿಷದಲ್ಲಿ ಮಾಡ್ತೇನೆ ಹೇಳಿದ್ದಾರೆ ಟ್ಯಾಂಕಿ. ನೋಡ್ಬೇಕು ಅವ್ರಿಗೆ ಎಂತ ಮಾಡ್ತಾರೆ ಅಂತ ಟ್ಯಾಂಕಿ. ಅದು ಕ್ಲೀನಿಂಗ್ ಆದ್ಮೇಲೆ ಪುನಃ ಲೈಟಿಂಗ್ ಬಿಚ್ಚಲಿಕ್ಕೆ ಹೋಗ್ಲಿಕ್ಕೆ ಉಂಟು. ಮೊನ್ನೆ ಅದು ಡೆಕೋರೇಷನ್ ಲೈಟಿಂಗ್ ಇವತ್ತು ಬಿಚ್ಚಲಿಕ್ಕೆ. ಸೊ ಅದಾದ ನಂತರ ಮನೆಗೆ, ಇವ್ರ ಮನೆಗೆ ಬಾರ್ಕೂರಿಗೆ ನಾನು ಸೀದಾ ಇಲ್ಲಿಂದ ಹಾಸ್ಪಿಟಲು. ಸೊ ಇನ್ನು ಬ್ರಹ್ಮಾವರ ಬಾರ್ಕೂರ್ ಲೈನ್, ಮಂದರ್ತಿ ಲೈನ್ ಎಲ್ಲ ಚೇತು ಕವರ್ ಮಾಡ್ತಾ ಹೋಗ್ತಾನೆ. ಸ್ವಚ್ಛತೆ ಕ್ಲೀನಿಂಗ್ ಚೇತು ಮತ್ತೆ ಸುರೇಶರ್. ಅಲ್ಲ ಸುರೇಶರ್, ನೋಡುವ ನಮ್ದು ಕೆಲಸ ಹೇಗೆ ಆಗ್ತದೆ. ಸೊ ಈಗ ನಾವು ಹೋಗ್ತೇವೆ ಕೆಲಸಕ್ಕೆ ಸೀದಾ. ಸೊ ಈಗ ಕೆಲಸ ಉದ್ಯಾನದಲ್ಲಿ ಎಂತ ಹೇಳಿದರೆ ಕೆಲಸ ಟ್ಯಾಂಕ್ ಕ್ಲೀನಿಂಗು. ನಮ್ಮ ಬಾಸ್ ಹೋಗ್ತಿದ್ದಾರೆ ಇವತ್ತು ಮೇಲ್ಗಡೆಗೆ. ಅಲ್ಲ ಸರ, ಗಟ್ಟಿತ್ತಾ? ಗಟ್ಟಿ ಉಂಟು. ಅದು ತಗೊಳ್ಳಿ ಮೇಲೆ ಹೋಯ್ಲಕ್ಕ. ಇದು ಬೇಕಾ? ಏಣಿ ಬೇಕಾ? ಬೇಡಲ್ಲ, ಮೇಲೆ ಹತ್ತು ಬೇಕಲ್ಲ. ಮೇಲೆ ಹತ್ತದ ಎಂತಕ್ಕೆ ಮರ ಏಣಿ ಸುಮ್ಮನೆ. ಅಲ್ಲ ನಿಮ್ಗೆ ಹತ್ತು. ನಾನು ಹತ್ತದ ನೀವು ಹತ್ತಿ, ನಾ ಎಂತ ಮೇಲಲ್ಲ ಅಲ್ಲಿಗೆ. ಇದಕ್ಕೆ ಹೋಯ್ನಿ ಮರ ಎಂತೆಲ್ಲ ಕ್ಲೀನ್ ಮಾಡೋಕೆ ಅಷ್ಟೇ. ನೀರು ಖಾಲಿ ಮಾಡೋದು ಒಳ್ಳೆ. ಹೀಗೆ ಉಂಟು. ಇದನ್ನು ನಮ್ಮ ಸುರೇಶರ್ ಬೆಳ್ಳುಳ್ಳಿ ಮಾಡಬೇಕು ಇವತ್ತು. ಅಲ್ಲ ಸುರೇಶರ್, ನೀರು ತುಂಬಿಸ್ಕೊಂಡು ನಮ್ಗೆ ಬೇಕಲ್ಲ. ತೆಗುವ ನೀರಿತ್ತು. ಸುರೇಶರ್ ಫಿಟ್ಟಿಂಗ್ ಎಲ್ಲ ಆಯ್ತಲ್ಲ? ಫಿಟ್ಟಿಂಗ್ ಎಲ್ಲ ಆಯ್ತು. ನೀರು ಅದು ಫುಲ್ ಮಾಡ್ಕೊಳ್ಳಿ ಬಾಳ್ಲಿ ಬಕೆಟ್. ಅದೆರಡು ಬಕೆಟ್ ಫುಲ್ ಆಗಬೇಕು. ನಮ್ಮ ಪ್ರೆಷರ್ ಇದು ಉಂಟಲ್ಲಿ, ಅದು ಹೋಗಿ ಸರ್ಕಸ್ ಮಾಡಿ ನೀವು ಇಲ್ಲಿ ತೆಗೀರಿ ಮಾರೆ ಸುಮ್ಮನೆ. ನೀಕುದಿಲ್ಲ ಅಂತ ಇಲ್ಲಿ ತೆಗಿಲಕ್ಕಲ್ಲ ಆರಾಮ್ಸೆ. ನಿಮ್ದೊಂದು ಬ್ಯಾಡ್ದಿಪ್ಪದೆ ಕೆಲಸ ಮಾರೆ ನಿಮ್ದು. ಅದಿಲ್ಲ ಕಡೆ ಸೋಲಾರ್ ಇಲ್ಲ, ಟ್ಯಾಂಕ್ ಮಾತ್ರ. ಟ್ಯಾಂಕ್ ಮಾತ್ರ, ಸೋಲಾರ್ ಇಲ್ಲ ನಿನ್ನ ಕರ್ಮ. ಹಾಗೆಲ್ಲ ಮಾರ ಹೋಯ್ನಿ ಆರಾಮ. ಅದು ಕೊಡು, ಇದು ಕೊಡು 20 ಲೀಟ್ರ್ ಬಾಲ್ದಿ ಇಟ್ಟು ಹೋಗ್ಬೇಕಲ್ಲ ಮೇಲ್ಗಡೆ. 20 ಲೀಟರ್ ಬಾಲ್ದಿ ಇಲ್ಲಿ ಕಬ್ಬೆ ಹಾಕಿ ಇದ್ರ ಮೇಲೆ ಹತ್ಕೊಂಡು ಹೋಗ್ಬೇಕು. ನಮ್ಮ ಸುರೇಶರು ಹೋಗ್ತಾರೆ ಇವತ್ತು. ಇವರು ಆಲ್ರೆಡಿ 2 ಟ್ಯಾಂಕ್ ಹೊಡೆದು ಹಾಕಿದ್ದಾರೆ. ಹೀಗೆ ಮಾಡಿ ಒಳಗಡೆ ಹೋಗ್ತೇನೆ, ನಾನೇ ಹೋಗ್ತೇನೆ ಅಂತ ಹೇಳಿ ಹಾರಿ ಅದರ ಒಳಗಡೆ ಹೋಗಿ ನೀವು ಇಲ್ಲಿ ಮಾರ. ನೀವು ಅರ್ಜೆಂಟ್ ಮಾಡಬೇಡಿ ಮಾರ. ಇವರು ಒಂದು ಪೈಪ್ ಹಿಡ್ಕೊಂಡು ಹೇಳ್ತಿದ್ರಲ್ಲ, ಪೈಪ್ ಬಲ ಇಲ್ಲ ಮಾರ. ಒಬ್ಬ ಸೋಲಾರ್ ಬೆಚ್ಚಕ್ಕೆ ರೆಡಿ ಮಾಡಿದ. ಸುರೇಶ್ ಅದು ಗಮ್ಮತ್ ಫುಲ್ ಉಂಟು, ಫುಲ್ ಗಮ್ಮತ್ ಇವತ್ತು. ನೀಕತ್ತರ ಒಂದು ಬಾಳಿ ಕಬ್ಬೆ ಹಾಕಂದೆ ನಾನು. ಹೌದಾ? ರಿಸ್ಕ್ ಹಂಗೆ ರಸ್ತೆ ತಿಂಬಕಾಗ. ಹಾಂ, ನೀವು ಅಲ್ಲಿ ಹಾರಬೇಡಿ ಮಾರ, ರಿಸ್ಕ್ ತಗೊಂಡು ನೀವು ರಸ್ಕ್ ಮಾಡ್ಕೊಂಡು ಸಾಯ್ರಿ. ನೀವು ಹಾರಿ, ನೀವು ಕೆಳಗಡೆ ಹಾರಿ, ನಾನು ನೋಡ್ತೀನಿ ನೀವು ಸಾಯ್ತೀರ ಇಲ್ಲ ಅಂತ. ಇಲ್ಲ ಅಂತ ಹೇಳಿ ಕಮ್ಮ ನೀರು ತೆಗಿ. ಹಾಂ, ಟ್ಯಾಂಕ್ ಕ್ಲೀನಿಂಗ್ ಹೋದ್ರೆ ಈ ಥರ ಕಮ್ಮ ಆಗ್ತದೆ. ನಾನು ಎಣಿಸ್ಲಿಲ್ಲ ಮಾರ. ಸ್ಕ್ರಬ್ಬರ್ ಹಾಕಿದೆ ಸುರೇಶರ? ಸ್ಕ್ರಬ್ಬರ್ ಬ್ರಷ್ ಮತ್ತೆ ಹಾಕಿನಿ. ಬ್ರಷ್ ಬೇಕಾ? ಅದಂಗೆ ಬೇಗ ಹೋಗ್ತಾ. ಈಗ ಕೊಡಿ ಬ್ರಷ್ ಕೊಡು ಚೇತು. ಅದು ಬ್ರಷ್ ಬೇಕಾ ಮರ? ಎಂತ ಮಾಡ್ತಾರ ಬ್ರಷ್ ಹಿಡ್ಕೊಂಡು ನಂಗೆ ಗೊತ್ತಿಲ್ಲ ಮರ.
ಬ್ರಷ್ ಆಗ್ತದೆ ಅಂತ ಹಾಕಿ ತಗೊಳ್ಳಿ ಹಾಕಿ. ಬರಲಿ ಎದೆ ನಾನು ಎಂಥದ್ದು ಟ್ಯಾಂಕ್ ಕ್ಲೀನ್ ಮಾಡಿದ್ದೇನೆ ಮಾರ, ಆದರೆ ಈ ಥರ ಇದುವರೆಗೆ ಟ್ಯಾಂಕ್ ಕ್ಲೀನ್ ಮಾಡಿಲ್ಲ. ಇಡೀ ಚಂಡಿ ಮುದ್ದೆ ಎಂಥ ಕೆಲಸ ಮಾಡ್ತಾರೆ ಮಾರ. ಸೊ ಇಲ್ಲಿ ನಮಗೆ ಸೋಲಾರ್ ಕೂಡ ಕ್ಲೀನ್ ಮಾಡಲಿಕ್ಕೆ ಹೇಳಿದ್ರು. ಸೊ ಕ್ಲೀನ್ ಕೂಡ ಆಗ್ತದೆ ಸೋಲಾರ್ನದ್ದು. ಇವರಿಗೆ ಸ್ನಾನ ಮಾಡಿದರು. ದೇವರು ಚಂಡಿಗಡ ಇವರು ಫುಲ್ ಟ್ಯಾಂಕ್ ಕೆಲಸ ಮುಗೀತು, ಸೋಲಾರ್ ಕೆಲಸ ಮುಗೀತು. ಸುರೇಶ್ ಹೇಗಾಯ್ತು ಎಕ್ಸ್ಪೀರಿಯನ್ಸ್ ಸೋಲಾರ್ ಕೆಲಸ ಇದೆ, ಸೋಲಾರ್ ಕ್ಲೀನಿಂಗ್ ಇದೆ, ಟ್ಯಾಂಕ್ ಕ್ಲೀನಿಂಗ್ ಹಂಗೆ ಇದೆ? ಒಳ್ಳೆ ಸತ್ಯ ಹೌದಾ? ಈ ಜನ 10 ನಿಮಿಷದಲ್ಲಿ ಮಾಡಿ ಕೊಡ್ತೆ ಅಂತ ಹೇಳಿ ಅರ್ಧ ಗಂಟೆ ಬರೀ ಟ್ಯಾಂಕ್ ವಾಶೆ ಮಾರ, ಅರ್ಧ 3/4 ಗಂಟೆ ಟ್ಯಾಂಕಿಂದ ಹೊರಗಡೆ ಬಂದೇ ಇಲ್ಲ. ಬೊಚ್ಚೆ ಇವರು ಕ್ಲೀನ್ ಮಾಡಿದ್ದು. ಎಂತ ಕ್ಲೀನ್ ಮಾಡಿದ್ ನೀವು ಆ ಥರ ಅಲ್ಲಿ? ಕ್ಲೀನ್ ಆಗ್ಬೇಕಲ್ಲ, ಕರ್ಮ ಕ್ಲೀನ್ ಆಗ್ತದೆ. ಈಗ ಇನ್ನೊಂದು ಬದಿ ಕೆಲಸಕ್ಕೆ ಅದು ಮುಗಿಸಿ ಮನೆಗೆ ಪಾಪ. ಸೊ ಇಸೆ ಬೇಳೆ ಒಂದು ನಮ್ಮ ಉದ್ಯೋಗ ತೋರುದಿಲ್ಲ. ಉದ್ಯೋಗ ಬೇಳೆ ಆದುಂಡು ಇದು ಏನು ಟ್ಯಾಂಕ್ ಕ್ಲೀನ್ ಮನ್ಪು ನಿಮ್ಗೆ ಜನ ಸೋಲಾರ್ ಮನ್ಪೇರಿಗೆ. ಸುರೇಶ್ ಎಷ್ಟೊತ್ತಾಯ್ತು? ಎಷ್ಟೊತ್ತಾಯಿಲ್ಲ ಕ್ಲೀನ್? 10 ನಿಮಿಷ ತೋರ್ಸ ಅವರು 10 ನಿಮಿಷ ಆಗ್ತದಲ್ಲ. ಅದು ಪಾಲಿಸಿ ಅದು ಹೇಗೆ ಮಾಡೋದು, ಹೇಗೆ ಹೇಳಿ? ಸ್ಟೆಪ್ ಹೇಗೆ? ಸ್ಟೆಪ್ ಇದನ್ನೆಲ್ಲ ಕ್ಲೀನ್ ವಾಶ್ ಮಾಡಿ. ಈಗ ಫಸ್ಟ್ ಸ್ಟೆಪ್ ಕ್ಲೀನ್ ವಾಶ್ ಮಾಡಿ. ಸ್ಟೆಪ್ ಅಂತ ಹೇಳಿ. ಫಸ್ಟ್ ಸ್ಟೆಪ್ ಅಂತ ಮಾಡುದು? ಇದು ಹೀಗೆ ಉಂಟಲ್ಲ ಅನ್ನರ್, ಅದನ್ನು ಈಗ ತೆಗೆದು ಕ್ಲೀನ್ ಮಾಡಿ ಕೊಡ್ತೇನೆ. ತೆಗುದು ಹೆಂಗೆ? ತೆಗೆದು ಹೀಗೆ ತೆಗಿಬೇಕು, ಮತ್ತೆ ಒಳಗೆ ದೂಡ್ಬೇಕು ಸ್ವಲ್ಪ, ಮತ್ತೆ ಇದರಲ್ಲಿ ಹಿಂದೆ ಎಳಿಬೇಕು. ಟ್ಯೂಬ್ ಬರ್ತದೆ, ಒಂದೊಂದು ಟ್ಯೂಬ್. ಸೊ ಇದು ಸೈಡ್ ಬಂದ್ಬಿಟ್ಟು ಉದ್ಯಾನದಲ್ಲಿ ಇಲ್ಲಿ ಸೋಲಾರ್ ಕ್ಲೀನ್ ಆಯಿತು, ಟ್ಯಾಂಕ್ ಕ್ಲೀನ್ ಆಯಿತು. ಸುರೇಶ್ ರೇ ಇಲ್ಲಿ ನೋಯಲ್ಗಿರಿ ಎಂತ ಡ್ಯಾನ್ಸ್ ಮಾಡ್ತೀರಿ? ಸೊ ಇಲ್ಲಿ ಇದು ಕ್ಲೀನ್ ಆಯಿತು, ಇದು ಕ್ಲೀನ್ ಆಯಿತು, ನಮಗೆಲ್ಲ ತಲೆಯಲ್ಲಿ ಬೆಚ್ಚ ಆಯಿತು. ಈ ಗಂಡ ಎಂಥದ್ದು ಮಾಡಿ ಇವು ಮಾಡಿದಂಗೆ ಮಾಡಿದಮ್ಮ ನಂಗೆ ಅದ್ರಂಗೆ ನಾ ಅಲ್ಲೇ ಎಡ್ಸ್ಕೊಂಡದ್ದು ಅರ್ಧ ಹೋಯ್ತು ಅನ್ಕೊಂಡು. ಸೊ ಇಲ್ಲಿ ನೀರು ಇದಕ್ಕೆಲ್ಲ 10 ವರ್ಷ ಗ್ಯಾರಂಟಿ ಕೊಡ್ಲಿಕ್ಕೆ ಉಂಟಾ? ಟ್ಯಾಂಕಿ ಸುಖ ಇಲ್ಲ, ಲಬ್ಬೆ ಟ್ಯಾಂಕಿ. ಸೊ ಇಲ್ಲಿ ಕೆಲಸ ಮುಗೀತು, ಗಂಟೆಗೆ 5 ಗಂಟೆ ಆಯ್ತು. ಇನ್ನಿಗೆ ಹೋಗ್ಬೇಕು ಮನೆಗೆ. ಈ ಮೊಬೈಲ್ ಉಂಟು ನಂದು, ತುಂಬ ಸುಸ್ತಾಯ್ತು, ಟೆನ್ಷನ್ ಆಯಿತು ಒಂದು ಸಲ. ಫೈನಲಿ ಕೆಲಸ ಎಲ್ಲ ಆಗಿ ಹಾಸ್ಪಿಟಲ್ಗೆ ಬಂದು ವಾರ್ಡ್ನಲ್ಲಿದ್ದೇನೆ. ಸೊ ವಾರ್ಡ್ನಲ್ಲಿ ಸೀನ್ ಹೇಗೆ ಉಂಟು ಅಂತ ಹೇಳಿದರೆ, ಟಿ ವಿ ಆಗ್ತಾ ಉಂಟು, ಸೌಂಡ್ ಇಲ್ಲ, ನನಗೆ ಗಟ್ಟಿ ಮಾತಾಡಲಿಕ್ಕಿಲ್ಲ, ಮಗು ನೈಟಿಗೆ ಮಲಗೋದಿಲ್ಲ, ಸೌಂಡ್ ಮಾಡಿದರೆ ಮಗು ಹೇಳ್ತದೆ, ಎಂತ ಮಾಡುವಾಗಿಲ್ಲ, ಬ್ಲಾಗ್ ಎಂಡ್ ಮಾಡೋದು ಮತ್ತೆ ಎಂತ. ಇವತ್ತು ಬ್ಲಾಗ್ ಎಡಿಟ್ ಮಾಡಲಿಕ್ಕೆ ಸೌಂಡ್ ಬಂದರೆ ಬರೀತಾರೆ. ಡೆಲಿವರಿ ಆಗೋ ತನಕ ಮಾರೆ ಅಕ್ಕನನ್ನು ಕಾಯಲಿಕ್ಕೆ ನಿದ್ದೆ ಬಿಟ್ಟಾಯಿತು. ಡೆಲಿವರಿ ಆದ್ಮೇಲೆ ಮಗುವನ್ನು ಕಾಯಲಿಕ್ಕೆ ನಿದ್ದೆ ಬಿಡಬೇಕು. ಯಾರಿಗೆ ಹೇಳೋದು ನಮ್ಮದು ಕಷ್ಟ ಹೇಳಿ. ಇನ್ನು ಎಷ್ಟು ದಿನ ವಾರ್ಡರ್ ಇರಲಿಕ್ಕೆ ಹೇಳ್ತಾರೆ ಉಂಟು ಗೊತ್ತಿಲ್ಲ. 2-3 ದಿನ ಆಯಿತು. ನಾಳೆ ಡಿಸ್ಚಾರ್ಜ್ ಮಾಡ್ತೇನೆ ಅಂತ ಹೇಳಿದರು. ಮಿಡ್ಲಲ್ಲಿ ಕಹಾನಿ ಟ್ವಿಸ್ಟ್ ಕೊಟ್ಟರು. ಸೊ ಆ ಟ್ವಿಸ್ಟ್ ಸಮ ಆಗಲಿಕ್ಕೆ ಎಷ್ಟು ದಿನ, ನಾಳೆದು ಮೇ ಬಿ ಆಗಿರ್ಬೇಕು ಡಿಸ್ಚಾರ್ಜು. ಸರಿದಾಗ ನಿದ್ದೆ ಬಿಡಬೇಕು. ಕಣ್ಣಲ್ಲಿ ನನ್ನ ನಿದ್ದೆ ಎಳಿತಾ ಉಂಟು, ನಿದ್ದೆ ಮಾಡುವಾಗಿಲ್ಲ. ಫುಲ್ ಅಂದರೆ ಫುಲ್ ಸ್ಟ್ರೆಸ್ ಆಗಿದೆ. ನಾನು ಇಲ್ಲಿ ಅನ್ನ ಹಾಕಿಟ್ಟಿದ್ದೇನೆ, ಊಟ ಮಾಡಲಿಕ್ಕೆ ಆಗ್ತಿಲ್ಲ. ಹಾಂ ಎಂಚ ಹಾಂ ಅವು ನಾರ್ಮಲ್, ಅವು ಪೂರಲ್ ಪಾಡ್ವೇರು. ನಮ್ಮದು ಮಹಾಲಕ್ಷ್ಮಿಯವರು ನಮಗೆ ಮಾಡಲಿಕ್ಕೆ ಬಿಡ್ತಿಲ್ಲ, ನಿದ್ದೆ ಮಾಡಲಿಕ್ಕೆ ಬಿಡ್ತಿಲ್ಲ. ನೋಡ್ಬೇಕು ಇನ್ನೆಂತ ಮಾಡೋದು ಅಂತ. ಇನ್ನು ಇಟ್ಕೊಂಡು ವ್ಲಾಗ್ ಎಡಿಟಿಂಗ್ ಮಾಡಿ, ಇಲ್ಲಿ ಪುಟ್ಟ ರೈಸ್ ಉಂಟು, ಊಟ ಮಾಡಿ ಮಲಗ್ತೇನೆ. ಮಲಗಲಿಕ್ಕೆ ಬಿಟ್ಟರೆ ಮಲಗ್ತೇನೆ, ಇಲ್ಲ ಅಂತ ಹೇಳಿದರೆ ವ್ಲಾಗ್ ಮಿಡ್ ನೈಟಲ್ಲಿ. ನಾಳೆ ರಜೆ ಮಾಡಿದ್ದೇನೆ, ನಂಗೆ ಗೊತ್ತಿತ್ತು ಈ ಥರ ಆಗ್ತದೆ ಅಂತ. ಅದಕ್ಕೆ ನಾಳೆ ನಾನು ರಜೆ ಮಾಡಿದ್ದೇನೆ.
ಸ್ಪೆಷಲ್ ವಾರ್ಡ್ನಲ್ಲಿ ಊಟಕ್ಕೆ ಅಂತೆಲ್ಲ ಉಂಟು ಹೇಳಿದ್ರು ನೋಡಿ. ಬಾಯ್ಲ್ಡ್ ರೈಸು, ಇದು ಎಂಥದ್ದು ಏನದು ವೆಜ್ಜಲ್ಲಿ ಚಪಾತಿ, ಇದೆಂಥದ್ದು ಉಂಟು ಪುಣೆಯಲ್ಲಿ ಸೂಪ್ ಅಂತೆ, ಸೂಪು, ಕರ್ಡು, ಇದು ಇದು ಹಸಿವಾಗ್ತಿಲ್ಲ ಊಟ ಮಾಡಲಿಕ್ಕೆ. ಆದೇ ಸಹ ಊಟ ಮಾಡಬೇಕು, ಮಗ ಮಲಗಬೇಕಲ್ಲ ಅಂತ ಮಾಡುವಾಗಿಲ್ಲ. ಮಗು ಇಟ್ಕೊಂಡು ಆಟ ಆಡೋದು ಅಂತ ಎಣಿಸ್ಕೊಂಡಿದ್ದೆ ಮಾರೆ, ಮಗು ನಮ್ಮನ್ನು ಆಟ ಆಡಿಸ್ತಾ ಉಂಟು ಅಲ್ಲ ಅಮ್ಮ. ಬಾಯ್ ಬಾಯ್. ಸೊ ನೆಕ್ಸ್ಟ್ ಒಂದೆರಡು ಬ್ಲಾಗ್ ನೋಡಿ ಸಿಗ್ತೇನೆ. ಸೊ ಟೇಕ್ ಕೇರ್, ಟಾಟಾ ಬಾಯ್ ಬಾಯ್ ಹೇಳ್ತಾ ಈ ಬ್ಲಾಗ್ನ ಎಂಡ್ ಮಾಡ್ತೇನೆ. ಸಿಯ ಮಾಮ ಆಗೋದು ಎಂಥ ಕಷ್ಟ ಉಂಟು ಮಾರೆ.